ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಶೇಷತೆ ಏನೆಂದು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ತಿಳ್ಕೊಂಡಿದ್ದೇನೆ. ಏನಪ್ಪ ಅಂದರೆ ಇಲ್ಲಿ ಹೆಡ್ಡಿಂಗ್ ಹಾಕಿರೋದು ನೋಡಿ ಗೊತ್ತಾಗುತ್ತೆ. ವರ್ಲ್ಡ್ ಓಝೋನ್ ಡೇ ಯಾವಾಗಪ್ಪ ಅಂದರೆ ಅದು ಈ ದಿನ ಸೆಪ್ಟೆಂಬರ್ 16 ಏನಂತ ಆಚರಣೆ ಮಾಡ್ತೀವಿ, ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ಓಝೋನ್ ಡೇನ ಆಚರಣೆ ಮಾಡಿದ್ವಿ. ಹಾಗಾದರೆ ಭಾರತದಲ್ಲಿ ಯಾವಾಗ ಆರಂಭಿಸಿದ್ವಿ, ಅದರ ಮಹತ್ವ ಏನು, ಅದರ ಇಂಪಾರ್ಟೆನ್ಸ್ ಪ್ರಸ್ತುತ ದಿನಮಾನದಲ್ಲಿ ಏನು ಯಾಕೆ ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಓಝೋನ್ ಡೇ ಬಗ್ಗೆ ತಿಳಿದುಕೊಂತ ಪೂರ್ವದಲ್ಲಿ ನಮಗೆ ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಆದಂಥ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಒಂದು ಕೋಟ್ ನೆನಪಾಗುತ್ತದೆ. ಅದೇನಪ್ಪ ಅಂದರೆ, ಈ ಭೂಮಿ ಅಂದರೆ ನಾವಿರುವಂಥ ಭೂಮಿ ಇರುವುದು ಅಂದರೆ ನಾವು ವಾಸ ಮಾಡಿರೋ ಭೂಮಿ ಇರೋದು ಪ್ರತಿಯೊಬ್ಬನ ಅವಶ್ಯಕತೆಗಳನ್ನು ಮಾತ್ರ ಪೂರೈಸುತ್ತಿದೆ, ಆದರೆ ದುರಾಸೆಗಳನ್ನಲ್ಲ. ಅಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತು ಎಷ್ಟು ಅರ್ಥಗರ್ಭಿತವಿದೆ ನೋಡಿ ಸ್ನೇಹಿತರೆ. ಈ ಭೂಮಿ ಇರುವುದು ಪ್ರತಿಯೊಬ್ಬ ಮಾನವನ ಅಂದರೆ ಯಾರಿಗೆ ಸೇರಿರೋದು ಪ್ರತಿಯೊಬ್ಬ ಮಾನವನ ಅವಶ್ಯಕತೆಗಳನ್ನು ಮಾತ್ರ ಪೂರೈಸುತ್ತದೆ, ಆದರೆ ದುರಾಸೆ ಏನಲ್ಲ. ಆದರೆ ನಾವು ಎಲ್ಲ ತಿಳಿದಂಥ ನಾವು ವಿಚಾರ ಶಕ್ತಿ ಇರುವಂಥ ಮಾನವ ಈ ದುರಾಸೆಯನ್ನು ಬಿತ್ತುತ್ತಾ ಪ್ರಕೃತಿಯನ್ನು ಹಾಳು ಮಾಡುತ್ತಿರುತ್ತೇವೆ ಅನ್ನೋದನ್ನು ನಮಗೆ ಮಹಾತ್ಮ ಗಾಂಧೀಜಿಯವರ ಮಾತುಗಳಿಂದ ನಮಗೆ ತುಂಬ ಈ ದಿನದಲ್ಲಿ ನಮಗೆ ನೆನಪು ಮಾಡ್ಕೋದ್ರಿಂದ ತುಂಬ ಅರ್ಥಗರ್ಭಿತವಾಗುತ್ತದೆ. ನೋಡಿ ಸ್ನೇಹಿತರೆ, ಮಾನವ ತನ್ನ ಸುಖ ದಿಕ್ಕಗಳಿಗಾಗಿ ಅಂದರೆ ನೋಡಿ, ಮೊದಲೆಲ್ಲ ಹಳ್ಳಿ ಕಡೆ ನೋಡಿ, ಮನೆಯಿಂದ ಹೊರಗೆ ಬಂದರೆ ನಮ್ಮ ಅಂದರೆ ಭೂಮಿ ನೋಡ್ಬೇಕಂದ್ರೆ ನಾವು ಮನೆ ಹತ್ತಿ ನೋಡಬೇಕಾಗಿತ್ತು. ಪ್ರಸ್ತುತ ದಿನಮಾನಗಳಲ್ಲಿ ನೋಡಿ ಎಲ್ಲ ಅರ್ಬನೈಸೇಷನ್ ಅಂದರೆ ನಗರೀಕರಣ ಆಗಿಬಿಟ್ಟಿದೆ. ಮನೆಯಿಂದ ಹೊರಗೆ ಬಂದುಬಿಟ್ರೆ ನಾವು 2 ಕಿಲೋಮೀಟರ್ ಗಂಟಲೆ ಖಾಲಿ ಜಾಗನ ಕಾಣುತ್ತೆ. ಮೇನ್ ಉದ್ದೇಶ ಏನಪ್ಪ ಇರೋದು ಅಂದರೆ ಮನೆ ಕಟ್ಟುವ ಸಲುವಾಗಿ, ಜಾಗ ವಿಸ್ತೀರ್ಣ ಮಾಡೋ ಸಲುವಾಗಿ ಮರಗಿಡಗಳನ್ನು ಮಾರಣ ಹೋಮ ಆಗಿದೆ. ಓಕೆ, ಅದೇ ರೀತಿ ಮೊದಲೆಲ್ಲ ಹೊಲದ ಬದು ಇರುತ್ತಲ್ಲ, ಇಷ್ಟು ಕೈ ಮಾಡಿದ್ರೆ ನಿಲ್ತಿದ್ದಿಲ್ಲ, ಒಂದೊಂದು ಅಷ್ಟು ಅಗಲ ಇರ್ತದೆ. ಇವಾಗಿನ ಬದು ಹೆಂಗಿದೆ ಅಂದರೆ ಇಷ್ಟೇ ಬದು ಇದೆ. ಅಂದರೆ ಉದ್ದೇಶ ಏನು, ಮಾನವನ ಅತಿಯಾದ ದುರಾಸೆಯಿಂದ ಆ ಒಂದು ಬದು ಸಲುವಾಗಿ ಕೊಲೆ ಮತ್ತು ಅದನ್ನು ಬದುವಿಗೆ ಗಳೆ ಏರಿಸ್ಬಿಡಿ, ನಾ ಏರಿಸ್ಬಿಡಿ ಅಂತ ಇಷ್ಟು ಸಮಸ್ಯೆ ಆಗಿ ಪ್ರಸ್ತುತ ದಿನಮಾನದಲ್ಲಿ ನಾವು ಪ್ರಕೃತಿಯೊಂದಿಗೆ ಮುಖ ತೋರಿಸಲು ನಾವು ಯೋಗ್ಯರಲ್ಲ. ಈ ಅತಿಯಾದ ಅರ್ಬನೈಸೇಷನ್, ಅತಿಯಾದ ಪರಿಸರವನ್ನು ನಾಶ ಮಾಡೋದರ ಪರಿಣಾಮವಾಗಿ ನಮಗೆ ಆಲ್ರೆಡಿ ರಿಸಲ್ಟ್ ಪ್ರಕೃತಿ ನಮಗೆ ಕೊಟ್ಬಿಟ್ಟಿದೆ. ಏನಪ್ಪ ಅಂದರೆ, ದೇವರ ನಾಡು ಅಂತ ಕರೆಯುವ ಕೇರಳದಲ್ಲಿ ಏನಾಗಿದೆ, ವೈನಾಡು ದುರಂತ. ಅಲ್ಲಿ ಪ್ರಕೃತಿ ವಿರುದ್ಧವಾಗಿ ಕಾಡುಗಳಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಎಲ್ಲಿ ಬೇಕಲ್ಲಿ ಮನೆ ಕಟ್ಕೊಂತ ಹೋದ್ರು. ನೋಡಿ, ದೇವರ ನಾಡಲ್ಲಿ ಮನುಷ್ಯರು ವಾಸ ಮಾಡಲಿಕ್ಕೆ ಯೋಗ ಅಂತ ಪರಿಸ್ಥಿತಿ. ಅದೇ ರೀತಿ ದೇವರ ನಾಡು ಬಿಡಿ, ಅದೇ ನಮ್ಮ ಕರ್ನಾಟಕದ ಕೊಡಗಿನಲ್ಲಿ ನೋಡಿ ಭೂಕುಸಿತ, ಲ್ಯಾಂಡ್ ಸ್ಲೈಡಿಂಗ್ ಯಾವ ಥರ ಆಗ್ತಾಯಿದೆ. ಅದೇ ಹೋಗಲಿ ನಮ್ಮ ನಾವಿರುವಂಥ ಬೆಂಗಳೂರಲ್ಲೇ 1 ತಾಸು ಬಿಟ್ಟು ಬಿಡದೆ ಮಳೆ ಸುರಿತಪ್ಪ ಅಂದರೆ ಎಲ್ಲ ರಸ್ತೆಗಳು ಜಾಮ್ ಆಗಿಬಿಡ್ತಾವೆ. ಇಂಥ ಪರಿಸ್ಥಿತಿಗೆ ಏನು ಕಾರಣಪ್ಪ ಅಂದ್ರೆ ಮಾನವನ ಅತಿಯಾದ ದುರಾಸೆ. ಹೀಗಾಗಿ ಒಬ್ಬ ಎಸ್ಪಿರೆಂಟ್ ಆಗಿ ನೀವು ಇಲ್ಲಿ ಏನು ತಿಳ್ಕೋಬೇಕಪ್ಪ ಅಂದರೆ, ಈಗ ಜಾಗತಿಕ ತಾಪಮಾನ ಅಂತೇಳಿ ಒಂದು ಹೆಸರೇ ಕೇಳಿದ್ರ, ಅಂಥ ಸಮಯದಲ್ಲಿ ಈ ಮಹಾತ್ಮ ಗಾಂಧೀಜಿಯರು ಇರುವಂಥ ಈ ಭೂಮಿ ಇರುವುದು ಪ್ರತಿಯೊಬ್ಬ ಮಾನವನ ಅವಶ್ಯಕತೆಗಳನ್ನು ಪೂರೈಸುತ್ತದೆ ವಿನಃ ದುರಾಸೆ ಏನಲ್ಲ ಅಂತೇಳಿ ಒಂದು ಮೇಲ್ಗಡೆ ಲೈನ್ ಹಾಕಿ ಈ ಮೇಲ್ಕಂಡ ಹೇಳಿಕೆಯಂತೆ ನೀವು ಎಸ್ಸೆ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಎಸ್ಸೆ ಒಳ್ಳೆ ಮಾರ್ಕ್ಸ್ ಬರೋದಲ್ಲಿ ಸಂಶಯವಿಲ್ಲ. ಓಕೆ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸು ವರ್ಲ್ಡ್ ಓಝೋನ್ ಡೇ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಏನಂತ ಇಂದಿನ ತರಗತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಶ್ವ ಓಝೋನ್ ದಿನ ಯಾವಾಗಪ್ಪ ಅಂದರೆ ಅದು ಸೆಪ್ಟೆಂಬರ್ 16. ಸೆಪ್ಟೆಂಬರ್ 16 ನಾವು ವಿಶ್ವ ಓಝೋನ್ ದಿನವೊಂದು ಆಚರಣೆ ಮಾಡ್ತೀವಿ. ಇಂದು ನಾವು ಸೆಪ್ಟೆಂಬರ್ 16 ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಇದು ಒಂದು ಪಾಯಿಂಟಾ. ನೆಕ್ಸ್ಟ್, ಹಾಗಾದರೆ ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡುವ ಮೇನ್ ಉದ್ದೇಶ ಏನಪ್ಪ ಅಂದರೆ, ಅದು ಯಾಕೆ ಆಚರಣೆ ಮಾಡ್ತೀವಿ, ಅದರ ಅರಿವು ಯಾವ ಬಂತು ಅನ್ನೋದು ತಿಳ್ಕೊಳ್ಳೋದು ಅತಿ ಅವಶ್ಯವಾಗುತ್ತೆ. ನೋಡಿ, 1987ರಲ್ಲಿ ಯಾವಾಗ 1987ರಲ್ಲಿ 1987ರಲ್ಲಿ ಕೆನಡಾದ ಮಾಂಟ್ರಿಯಾಲ್ ಪ್ರೋಟೋಕಾಲ್ ಕಾಲಲ್ಲಿ ಇಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶ ಏನಂತ ಕರೀತಾರೆ ಅಂದರೆ ವಿಯೆನ್ನಾ ಸಮಾವೇಶ.
ವಿಯೆನ್ನಾ ಸಮಾವೇಶ. ಯಾವಾಗದು 1987 ಮತ್ತು ಸೆಪ್ಟೆಂಬರ್ 17, ಅದು ಇಂಪಾರ್ಟೆಂಟ್. ಇದು ಯಾವುದು? ಸೆಪ್ಟೆಂಬರ್ 16ರಂದು ನಡೀತಿದೆ. ಆ ದಿನದ ಪ್ರಯುಕ್ತ ಜಗತ್ತಿನ ಅಂದರೆ ಯುನೈಟೆಡ್ ನ್ಯಾಷನಲ್ ಜನರಲ್ ಅಸೆಂಬ್ಲಿ ಏನು ಮಾಡುತ್ತಾ 1987ರಿಂದ ಸೆಪ್ಟೆಂಬರ್ 17 ಸಮಾವೇಶ ನಡೆಯುತ್ತಾ. ಅದರ ನೆನಪಿಗಾಗಿ ಪ್ರತಿ ವರ್ಷ ನಾವು ಏನಂತ ಆಚರಣೆ ಮಾಡಬೇಕು? ಸೆಪ್ಟೆಂಬರ್ 16ರಂದು ನಾವು ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡಬೇಕಪ್ಪ ನಿರ್ಣಯವನ್ನು ವಿಶ್ವಸಂಸ್ಥೆ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಆರಂಭವಾಗಿದ್ದು ಯಾವಾಗಪ್ಪ ಅಂದರೆ ಅದು 1987 ಸೆಪ್ಟೆಂಬರ್ 16ರಂದು. ಅದರ ಪ್ರಯುಕ್ತವಾಗಿ ಪ್ರತಿ ವರ್ಷ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ವರ್ಲ್ಡ್ ಓಝೋನ್ ಡೇ ಅನ್ನು ಆಚರಣೆ ಮಾಡುತ್ತವೆ. ಇದು ಓಕೆ. ಇಲ್ಲೇ ಜಾಗತಿಕ ಮಟ್ಟದಲ್ಲಿ ಯಾವಾಗ ಆರಂಭ ಆಯಿತು ಅನ್ನೋದು ಗೊತ್ತಾಯಿತು. ಅದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು ಗೊತ್ತಾಯಿತು. ಮತ್ತು ಅಲ್ಲಿ ಇದು ಎಲ್ಲಿ ಕಂಡು ಬರ್ತದೆ? ಕೆನಡಾದಲ್ಲಿ ಕಂಡು ಬರ್ತದೆ. ಮಾಂಟ್ರಿಯಲ್ ಅನ್ನೋದು ಪ್ರದೇಶ ಎಲ್ಲಿ ಕಂಡು ಬರ್ತದೆ? ಕೆನಡಾದಲ್ಲಿ ಕಂಡು ಬರ್ತದೆ. ನೆಕ್ಸ್ಟು, ಹಾಗಾದರೆ ಭಾರತದಲ್ಲಿ ಯಾವ ವರ್ಷ ನಮಗೆ ಈ ಓಝೋನ್ ಡೇ ಅನ್ನು ಆಚರಿಸಬೇಕೆಂಬ ಅರಿವು ಯಾವಾಗ ಬಂತಪ್ಪ ಅಂದರೆ, ಯಾವ ವರ್ಷ ಸ್ಟಾರ್ಟ್ ಮಾಡಿದ್ದೀವಪ್ಪ ಅಂದರೆ ಅದು 1992ರಲ್ಲಿ ಈ ವಿಚಾರ ಕಲ್ಪನೆ ಬಂತು. ಅಂದರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಇಂಥ ಒಂದು ದಿನವನ್ನು ಆಚರಣೆ ಮಾಡಬೇಕು. ಯಾಕಂದರೆ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ನಮ್ಮದು ವಿಸ್ತೀರ್ಣದ 7ನೇ ರಾಷ್ಟ್ರ ಇದ್ವಿ. ನಮ್ಮದು ವಿಸ್ತೀರ್ಣ ಇರೋದ್ರಿಂದ ನಮಗೂ ಇದು ಪ್ರಕೃತಿ ಅನ್ನೋದು ಕೊಟ್ಟಿರೋಂಥ ಪ್ರಕೃತಿ ಉಳಿಸ್ಕೊಂಡು ಹೋಗಬೇಕು, ಜನರ ಆರೋಗ್ಯ ಕಾಪಾಡಬೇಕು, ಓಝೋನ್ ಬಗ್ಗೆ ಜನರಿಗೆ ಮಾಹಿತಿ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ 92ರಲ್ಲಿ ಚರ್ಚೆ ಆರಂಭಿಸಿ 1995ರಲ್ಲಿ ಸೆಪ್ಟೆಂಬರ್ 16ರಂದು ಪ್ರಥಮ ಬಾರಿಗೆ ಭಾರತ, ಇಂಡಿಯಾ ಆ್ಯಂಡ್ ಅದರ್ ಸ್ಟೇಟ್ ಅಂದರೆ ಮತ್ತು ಭಾರತದಲ್ಲಿ ಆಗಿರ್ಬೋದು ರಾಜ್ಯಗಳು ಒಂದೊಂದು ದಿನವನ್ನು ಈ ಸೆಪ್ಟೆಂಬರ್ 16ರಂದು ರಾಷ್ಟ್ರೀಯ ಓಝೋನ್ ದಿನವೊಂದಾಗಿ ಆಚರಿಸಿ ಮಾಡಿ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧಾ ಚರ್ಚಾಕೂಟವನ್ನು ಆರಂಭಿಸಿ ಈ ಓಝೋನ್ ಓಝೋನ್ ಲೇಯರ್ನ ಏನು ಇಂಪಾರ್ಟೆನ್ಸ್ ಇದೆ ಅದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ಮಾಹಿತಿ ತಿಳಿಸುವಾಗಿ ನಮ್ಮ ದೇಶದಲ್ಲಿ 1995ರಲ್ಲಿ ಆರಂಭಿಸಲಾಯಿತು. ಅದೇ ರೀತಿ ಎಲ್ಲ 1995ರಿಂದ ದೇಶದಂತ ಎಲ್ಲ ರಾಜ್ಯಗಳಲ್ಲಿ ಶಾಲಾ ಕಾಲೇಜರ ಬಗ್ಗೆ ಚರ್ಚೆ ನಡೆಸಿ ಪ್ರಬಂಧ ಸ್ಪರ್ಧೆ ನಡೆಸಿ ಓಝೋನ್ ಲೇಯರ್ನ ಮಹತ್ವ ಎಷ್ಟು ಎಂಬುದನ್ನು ಎಲ್ಲರಿಗೆ ತಿಳಿಸುವ ಕಾರ್ಯ ಈ 1995ರಿಂದ ಆರಂಭವಾಯಿತು. ಇಷ್ಟು ಸ್ನೇಹಿತರೆ, ಇಷ್ಟು ಗೊತ್ತಾಯಿತು. ಹಾಗಾದರೆ ಓಝೋನ್ ಡೇ ಆಚರಣೆ ಮಾಡ್ತೀವಿ. ಓಝೋನ್ ಲೇಯರ್ ಹಾಳಾಗಲು ಮೇನ್ ಕಾರಣ ಏನು? ಓಝೋನ್ ಲೇಯರ್ ಹಾಳಾಗಲು ಮೇನ್ ಕಾರಣ ಏನಪ್ಪ ಅಂದರೆ CFC. ಒಂದನೇದ್ದು CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್. ಇದು ಒಂದು ಮೇನ್ ಕಾರಣ. ಓಕೆ, ಅಂದರೆ ಓಝೋನ್ ಲೇಯರ್ ಹಾಳಾಗಲು. ಅದೇ ರೀತಿ HCFC ಅಂದರೆ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಅಂದರೆ ಓಝೋನ್ ಲೇಯರ್ ಹಾಳಾಗಲು ಮೇನ್ ಕಾರಣ ಯಾವುದಪ್ಪ ಅಂದರೆ ಈ ಕಾರಣ. ಅದಕ್ಕೆ ಇವನ್ನ ಕಡಿಮೆ ಯೂಸ್ ಮಾಡುವುದರಿಂದ, ಕಡಿಮೆ ಬಳಕೆ ಮಾಡುವುದರಿಂದ ನಾವು ಓಝೋನ್ ಲೇಯರನ್ನು ರಕ್ಷಣೆ ಮಾಡುವ ಸಲುವಾಗಿ 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಎಂಬ ಸಮಾವೇಶ ಸೇರಿ, ಅದನ್ನು ವಿಯೆನ್ನಾ ಸಮಾವೇಶ ಅಂತ ಕರೀತಾರೆ. ಸಮಾವೇಶ ಸೇರಿ ನಾವು ಈ ಓಝೋನ್ ರಂಧ್ರವನ್ನು ರಕ್ಷಿಸುವಂಥ ಒಂದು ಅಜೆಂಡಾ ಹಾಕಿಕೊಂಡಿರೋ ಪರಿಣಾಮವಾಗಿ ಭಾರತ ಸರ್ಕಾರವು 1995ರಿಂದ ಓಝೋನ್ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ವಿ. ಹಾಗಾದರೆ ನಾವು ಇವತ್ತು 2024 ಸೆಪ್ಟೆಂಬರ್ 16ರಂದು ಓಝೋನ್ ಡೇಯನ್ನು ಆಚರಣೆ ಮಾಡಿದ್ವಿ. ಹಾಗಾದರೆ ಈ ವರ್ಷದ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಟು ಆಚರಣೆ ಮಾಡ್ತೀವಿ ನಾವು. ಅದಕ್ಕೆ ಒಂದು ಥೀಮ್ ಇರುತ್ತೆ, ಘೋಷವಾಕ್ಯ ಇಲ್ಲ ಟ್ಯಾಗ್ಲೈನ್ ಅಂತ ಇರುತ್ತೆ. ಹಾಗಾದರೆ ಈ ವರ್ಷದ ಟ್ಯಾಗ್ಲೈನ್ ಏನನ್ನು ಗೊತ್ತಿರಬೇಕಲ್ಲ. 2024ರದು ನೋಡಿ, ಥೀಮ್ 2024 ಏನಪ್ಪ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲು ಮಾಂಟ್ರಿಯಲ್ ಪ್ರೋಟೋಕಾಲ್. ನೆಕ್ಸ್ಟು ಅಡ್ವಾನ್ಸಿಂಗ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ನೆಕ್ಸ್ಟ್ ಕ್ಲೈಮೇಟ್ ಆ್ಯಕ್ಷನ್. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂದರೆ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಟು ಆಚರಣೆ ಮಾಡ್ತೀವಿ. ಹೀಗಾಗಿ ಈ ವರ್ಷದ ಥೀಮ್ ಏನಪ್ಪ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ನಮಗೆ ಒಂದು ವಿಷಯ, ಒಂದು ದಿನ ಬಂದಾಗ ನೀವು ಅಲ್ಲೇ ಒಂದು ಪಾಯಿಂಟ್ ಪ್ರಜಾವಾಣಿಯಲ್ಲಿ ಯಾವುದೇ ಆರ್ಟಿಕಲ್ ಬಂದಾಗ ಈ ಥರನ ಮಾಹಿತಿ ಕಲೆ ಹಾಕೋದ್ರಿಂದ ನಮಗೆ ಒಬ್ಬ ಎಸ್ಪಿರೆಂಟ್ಸ್ ಆಗಿ ಯಾವುದೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಬಂದಿರಲಿ ಯಾವುದೇ ಮಾಹಿತಿಯನ್ನು ಮಿಸ್ ಆಗೋದ್ರಲ್ಲಿ ಸಂದೇಹವಿಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರವು ಈ ದಿನ ಭಾರತದ ಸರ್ಕಾರದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಟ್ಯಾಗ್ಲೈನ್ ಹೇಳಿದ್ದಾರೆ. ಅವರು ಏಕ್ ಪಡೆ ಮಾ ಕೆ ನಾಮ್ ಎಂಬ ಉಪಕ್ರಮದಂತೆ ಸುಸ್ಥಿರ ಅಭಿವೃದ್ಧಿಪಡಿಸಲು, ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲ ಅವನನ್ನು ಅಭಿವೃದ್ಧಿಪಡಿಸಿ
ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡೋ ಸಲುವಾಗಿ ಶ್ರಮಿಕ ವರ್ಗ ಇರ್ಬೋದು, ಯುವಕರಿರ್ಬೋದು, ಎಲ್ಲರಿಗೆ ಯಾವ ರೀತಿ ಮಾಹಿತಿ ತಿಳಿಸ್ಬೇಕಂದ್ರೂ ಕೇಂದ್ರ ಸರ್ಕಾರವು ಈ ರೀತಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ಒಬ್ಬ ಆಸ್ಪಿರೆಂಟ್ ಸಲಹೆಗೂ ಓಝೋನ್ ಡೇ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಿದ್ದರಿಂದ ನಮಗೆ ಬರುವಂಥ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಮಾರ್ಕ್ಸು ಬರ್ತದೆ. ಒಬ್ಬ ನಾಗರಿಕನಾಗಿ, ಪ್ರಜ್ಞಾವಂತ ನಾಗರಿಕನಾಗಿ ನಾನು ಪ್ರಕೃತಿಗೆ ಏನು ಮಾಡಬೇಕು, ಪ್ರಕೃತಿಯೊಂದಿಗೆ ನನ್ನ ಒಡನಾಟ ಹೇಗಿರಬೇಕು, ಪ್ರಕೃತಿಯ ಸಂರಕ್ಷಣೆಗೆ ನಾನು ಮಾಡುತ್ತಿರೋ ಪ್ರಯತ್ನವನ್ನು ನೋಡಿ. ಈಗಿರುವಂಥ ಪ್ರಕೃತಿಯನ್ನು ನನಗಷ್ಟೇ ಅಲ್ಲ, ನನ್ನ ಮುಂದಿನ ಪೀಳಿಗೆ ಸಂರಕ್ಷಿಸಿಕೊಂಡು ಹೋಗಲು ನಾನೇನು ಮಾಡಬೇಕು ಅನ್ನುವುದನ್ನು ನಾವು ವಿಚಾರ ಮಾಡಿದಾಗ ಮಾತ್ರ ನಾವು ಒಬ್ಬ ಪ್ರಜ್ಞಾವಂತ ನಾಗರಿಕ ಆಗ್ತೀವಿ. ಅದರಂತೆ ನಿನ್ನೆ ಸಹ ಹೇಳಿದೆ ನಾನು ಕ್ಲಾಸ್ನಲ್ಲಿ, ಕರ್ನಾಟಕ ಸರ್ಕಾರವು ಬಿದರ್ದಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ನಡೆಸಿ ಸುಮಾರು 25 ಲಕ್ಷ ಸಸಿಗಳನ್ನು ನಡೆಸುವ ಕಾರ್ಯವನ್ನು ಮಾಡಿದೆ. ಅದು ಒಂದು ಒಳ್ಳೆಯ ಕಾರ್ಯ. ಅದೇ ರೀತಿ 5,000ಕ್ಕಿಂತ ಹೆಚ್ಚಿನ ಪೀಠಿಕೆಗಳನ್ನು ಓದಿಸಿ ಮಕ್ಕಳಲ್ಲಿ ಸಂವಿಧಾನದ ಬಗ್ಗೆ ಅವರಿಗೆ ಅನುಭವ ತಿಳಿಸೋದು, ಸಂವಿಧಾನದ ಮೌಲ್ಯಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಲುವಾಗಿ, ಅದೇ ರೀತಿ ಪರಿಸರ ಬಗ್ಗೆ 25 ಲಕ್ಷ ಮರಗಳನ್ನು, ಸಸಿಗಳನ್ನು ನೆಡುವುದರ ಮೂಲಕ ಪರಿಸರ ಹಾಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಿದೆ. ಆದರೆ ಆ ಸಸಿಗಳು ಪ್ರತಿ ವರ್ಷ ಅವನು ಅನಲೈಸ್ ಮಾಡಿ ಅವನು ಬೆಳೆಸುವ ಕಾರ್ಯ ಮಾಡಿದರೆ ಮಾತ್ರ ಈ ಕಾರ್ಯ ಸಕ್ಸಸ್ ಆಗುತ್ತದೆ. ಓಕೆ ಸ್ನೇಹಿತರೆ, ಇಂದಿನ ಕ್ಲಾಸ್ನಲ್ಲಿ ಇಷ್ಟು. ತಮ್ಮ ಅನಿಸಿಕೆ ಸಲಹೆಗಳು ಏನಾದರೆ, ನಮ್ಮ ಏನಾದರೂ ತಪ್ಪ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇಂಪ್ರೂವ್